ಸರ್ ನನ್ಗೇನು ಗೊತ್ತಾ, ಇನ್ನೊಬ್ರು ನೋವನ್ನ ನಾವು ಶೋಕಿ ಮಾಡಬಾರ್ದು, ಅದನ್ನ ನಾವು TRP ಮಾಡ್ಕೊಬಾರ್ದು. ದರ್ಶನ್ ಸರ್ ಇರುವಂತ ಒಂದು ಫ್ಯಾನ್ ಬೇಸ್ ಬರಬೇಕು, ಆ ತರ ಜನಗಳು ಇಷ್ಟಪಡಬೇಕು. ಇವಾಗ ಬಂದ್ಬಿಟ್ಟು ಮಾಡ್ಬಿಡ್ತೀವಿ ಅವೆಲ್ಲ ಶುದ್ಧ ಸುಳ್ಳದು ಎಲ್ಲ ನೋಡಿ ದಾಟ್ ಬಂದಿದ್ದು ಆ ಸಾಮ್ರಾಜ್ಯನ ಕಟ್ಕೊಂಡು ಕೂತಿರೋದು. ಸೊ ಒಂದಷ್ಟು ಜನ ಇವ್ರಿಗೆ ಟಕ್ಕರ್ ಕೊಟ್ರು, ಇವ್ರಿಗೆ ಹೇಳಿದ್ರು ಅನ್ನೋ ಒಂದಷ್ಟು ಧಾಟಿ ಇರುತ್ತೆ. ಮೊನ್ನೆ ಇನ್ನ ಕನ್ನಡನ ಇವಾಗ ಮಾತಾಡೋಕೆ ಬರ್ದಿರೋರು ಒಬ್ಬ ವ್ಯಕ್ತಿ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ, ಆ ಯೋಗ್ಯತೆ ಇದ್ರೆ ಬಂದು ನಿಂತ್ಕೊಂಡು ಮಾಡ್ಬೇಕಿತ್ತು. ಅವೆಲ್ಲ ಗಂಡಸ್ತನದ ಬಾಳೆ ಅಲ್ಲ ಅದು. ಅಣ್ಣಯ್ಯ ಅವನು ಹೇಳಿದ್ದು ನಮ್ಗೆ ತಾನೆ, ಯಾಕೆ ಡೌಟಾ? ಕೆಲವರು ಬಣ್ಣನೇ ಜೀವನ ಅನ್ಕೊಂಡ್ಬಿಟ್ಟವ್ರೆ, ಬಣ್ಣ ಹಾಕೊಂಡು ರಿಯಲ್ ಲೈಫಲ್ಲಿ ಜೀವನ ಮಾಡಕ್ ಸ್ಟಾರ್ಟ್ ಮಾಡ್ಬಿಡೋಲ್ಲ ಅಂತ. ನನ್ನ ಮಕ್ಳಿಗೆ ಏನ್ ಮಾತಾಡೋದು ಏನ್ ಪ್ರಯೋಜನ? ಭಗವಂತ ಎಲ್ಲರಿಗೂ ಎಲ್ಲ ಕೊಡಲ್ಲ ಅಂತ ಒಂದು ಕಿತ್ಕೊಂಡ್ಬಿಡ್ತಾನೆ ಅಂತ. ಗಂಡಸು ಅಂತ ಹುಟ್ಟಿಸಿದ್ಮೇಲೆ ಕೆಲವ್ರು ನಾವು ಮೋಸ್ಟ್ಲಿ ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟಿರ್ಬೇಕು ನಮ್ಮ ಭಗವಂತ. ಅದಕ್ಕೆ ಇಂಥ ಕೆಲಸ ಇಂಥ ಕೂತ್ಕೊಂಡು ಎಲ್ಲ ಮಾತಾಡೋದು. ದರ್ಶನ್ ಸರ್ ಅಂದ್ರೆ ಎಲ್ಲರಿಗೂ ಇಷ್ಟ, ಎಲ್ರಿಗೂ ಪ್ರೀತಿ. ಇಂಥ ಟೈಮಲ್ಲೂ ಕೂಡ ನಾನ್ ಅವ್ರ ಜೊತೆ ಇರಬೇಕು. ಅಣ್ಣನ ಅಷ್ಟೇ ಬೆಲೆ ಕೊಡ್ತಾ ಇದ್ವಿ, ಅಷ್ಟೇ ಇದು ಮಾಡ್ತಾ ಇದ್ವಿ. ಅಲ್ಲಿ ಗಂಟ ಬಂದು ವಿಚಾರಿಸಕ್ಕಾಗಿಲ್ಲ ಪಾಪ, ಹೆಂಗಿದ್ದೀರಣ್ಣ ಏನಣ್ಣ ಎತ್ತಲ್ಲ ಅಂತ. ಬಂದಿದ್ದು ಮಾರನೇ ದಿವಸಕ್ಕೇನೆ ಪಾತ್ರೆ ಗಟ್ಟಲೆ ಬಿರಿಯಾನಿ ಕಳ್ಸೋ ನನ್ನ ಮಕ್ಳಿವರು. ಇವ್ರು ಕುತ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡಿದ್ರು. ನನ್ನ ಮಗನೇ, ನೀವೊಂದು ಕೆಲಸ ಮಾಡ್ರ, 2 ಮಾಳ ಹೂವು ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಗಮನಿಸಿರ್ತೀರಾ ನೀವು, ಒಂದ್ ಕಡೆ ಒಂದು ಪೋಸ್ಟ್ಗಳನ್ನ ಎಲ್ಲ ತೋರಿಸ್ತು, ಮೀಟರ್ ಬೇಕು ಮೀಟರ್ ಅಂದಷ್ಟೆಲ್ಲ ಹೇಳಿರ್ತೀರಾ. ಸೊ ಇವಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರು ಹಿಂಗೆ ನೋಡಿದ್ರೆ ಸರ್, ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಹೇಳಿದ್ದೀನಿ ಅಷ್ಟೇ, ತಪ್ಪೇನಿಲ್ಲ ಅಲ್ವಾ? ಈಗ ಎಲ್ಲೋ ಕೂತ್ಕೊಂಡ್ಬಿಟ್ಟು TV ಮುಂದೆ ಮೀಡಿಯಾ ಮುಂದೆ ನಾವು ಮಾಡಿಬಿಟ್ಟಿದ್ದೀವಿ, ನಾವಿಲ್ಲ, ನಾವು ಹೇಳ್ಕೊಳ್ಳಲ್ಲ, ಅದೇನೋ ಆನೆಗೆ 2 ಹಲ್ಲು, ಅದಿದೆ ಇದಿದೆ. ಮೊನ್ನೆ ಇನ್ನ ಕನ್ನಡನ ಇವಾಗ ಮಾತಾಡೋಕೆ ಬರ್ದಿರೋರು ಒಬ್ಬ ವ್ಯಕ್ತಿ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ, ಆ ಯೋಗ್ಯತೆ ಇದ್ರೆ ಬಂದು ನಿಂತ್ಕೊಂಡು ಮಾಡ್ಬೇಕಿತ್ತು. ಇಲ್ವಾ ಸುಮ್ಮನೆ ಇರ್ಬೇಕಿತ್ತು. ಅಣ್ಣಯ್ಯ ಅವನು ಹೇಳಿದ್ದು ನಮ್ಗೆ ತಾನೆ, ಯಾಕೆ ಡೌಟಾ? ಹಾಗಂತ ನಾವು ಸುಮಾರು ದಿನ ಗಮನಿಸ್ದೆ, ಯಾವಾಗ 3ನೇ ದಿನ ವಿತ್ತು ಆ ಕ್ಯಾರೆಕ್ಟರ್ ಇಂಥವ್ರು ಮೆನ್ಷನ್ ಆಗಿ ಸ್ಟಾರ್ಟ್ ಆಯಿತು, ಆವಾಗ ಮಾತಾಡಲಿಕ್ಕೆ ಅನಿವಾರ್ಯ ಆಯಿತು. ಯಾಕಂದ್ರೆ ನಮಗೆ ಗೊತ್ತು ಸರ್, ಯಾರು ಗೊತ್ತಾಗಬೇಕು ವಿಚಾರ ಗೊತ್ತಿತ್ತು. ವಿಜಯಲಕ್ಷ್ಮಿ ಅಕ್ಕನ ಗೊತ್ತು, ದರ್ಶನಂಗೆ ಗೊತ್ತಿತ್ತು. ಅಲ್ಲಿ ಪಾಡು ಏನು ಯಾರಿದ್ರು ಎತ್ತ ಅಂತ ಅವ್ರಿಗೆ ಗೊತ್ತು. ನಾವೆಲ್ಲೋ ನಾವು ಬಂದು ಮಾಡಿಬಿಟ್ಟಿದ್ದೀವಿ ಮಟ್ಟಿ, ಯಾವತ್ತೂ ಹೇಳ್ಕೊಂಡು ಸಾಯೋವರೆಗೂ ಹೇಳ್ಕೊಳ್ಳೋದಿಲ್ಲ, ಅದು ನಮಗೆ ಬೇಕಾಗಿಲ್ಲ ಸರ್. ಅವ್ರು ನಮ್ಗೆ ಹೆಂಗೆ ಕಷ್ಟದಲ್ಲಿ ನಿಂತಿರೋ ಸರ್, ನಾವು ಅವ್ರಿಗೆ ಸಾಯೋವರೆಗೂ ಅದು ಇದೆ ಅಂತಲ್ಲ, ಮುಂದಕ್ಕೆ ಅದು ಎಂಥದೇ ಬರಲಿ ನಾವು ಎದೆಗೊಂಡು ನಿಂತ್ಕೋತೀವಿ, ನಮ್ಮ ತಟ್ಟೆ ನಿಂತ್ಕೋತೀವಿ. ನಾವು ಎಂಥ ಸಿಚುವೇಶನ್ ಬರಲಿ ಅವ್ರ ವಿಚಾರಕ್ಕೆ ನಿಂತ್ಕೋತೀವಿ. ಒಪ್ತೆ ಕಡೆಯ ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಅಂಥ ಸಂದರ್ಭದಲ್ಲಿ ಎಲ್ಲೋ ಕೂತ್ಕೊಂಡ್ಬಿಟ್ಟು ಕೈಯಲ್ಲಿ ಕಿಸೆಕಾಗ್ದಿರ ಬಂದ್ಬಿಟ್ಟು ಎಲ್ಲೋ ಡೈಲಾಗ್ಗಳು ಹೊಡ್ಕೊಂಡು ಅದು ಮಾಡ್ಕೊಂಡು, ಅವೆಲ್ಲ ಗಂಡಸ್ತನದ ಬಾಳೆ ಅಲ್ಲ ಅದು. ಏನು ಗೊತ್ತಾ ಸರ್ ಜಾಸ್ತಿ ಆಗೋದು, ಕೆಲವರು ಬಣ್ಣನ ಇದೇಂತಾರೆ ಲೈಕ್ ನಮ್ಮದು ಚಿತ್ರಾಂಗನ ಒಂದು ಬಣ್ಣದ ಬದುಕು ಅಂತ ಕರಿತೀವಿ. ಬಣ್ಣನ ಏನೋ ಲೈಕ್ ಹೊಟ್ಟೆ ಪಾಡಿಗೆ ಹಾಕೊಂಡು ಮಾಡಬೇಕು ಅಂತ. ಕೆಲವರು ಬಣ್ಣನೇ ಜೀವನ ಅನ್ಕೊಂಡ್ಬಿಟ್ಟವ್ರೆ, ಬಣ್ಣ ಹಾಕೊಂಡು ರಿಯಲ್ ಲೈಫಲ್ಲೂ ಜೀವನ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡಲ್ಲ ಅಂತ. ನನ್ನ ಮಕ್ಳಿಗೆ ಏನು ಮಾತಾಡೋದು ಏನು ಪ್ರಯೋಜನ? ಸುಮ್ಮನೆ ವೇಸ್ಟ್. ಅದಕ್ಕೆ ನಾನು ನೋಡೋದೇ. ಆಮೇಲೆ ಯಾವಾಗ ಇದು ಅತಿ ಆಯಿತು ಅಲ್ಲಿಗೆ ಬಿಟ್ಟೆ. ಈಗ ನೋಡಿ ಸರ್, ದೇವ್ರ ಅಧಿಕಾರ ಕೊಟ್ಟವನೆ, ಆಸ್ತಿ ಕೊಟ್ಟವನು, ಐಶ್ವರ್ಯ ಕೊಟ್ಟವನು, ಎಲ್ಲ ಕೊಟ್ಟವನವ್ರಿಗೆ. ಎಲ್ಲ ಥರ ಏನು ಬೇಕಾದ್ರೂ ಮಾಡ್ಬೋದಿತ್ತಲ್ಲ ಒಬ್ಬ ವ್ಯಕ್ತಿ ಕಷ್ಟದಲ್ಲಿ ಇದ್ದವನಿಗೆ. ಅದೇನೋ ಹೇಳ್ತಾರಲ್ಲ ಸರ್, ಭಗವಂತ ಎಲ್ಲರಿಗೂ ಎಲ್ಲ ಕೊಡಲ್ಲ ಅಂತ, ಒಂದು ಕಿತ್ಕೊಂಡ್ಬಿಡ್ತಾನೆ ಅಂತ. ಗಂಡಸು ಅಂತ ಹುಟ್ಟಿಸಿದ್ಮೇಲೆ ಕೆಲವ್ರು ನಾವು ಮೋಸ್ಟ್ಲಿ ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟಿರ್ಬೇಕು ನಮ್ಮ ಭಗವಂತ. ಅದಕ್ಕೆ ಇಂಥ ಕೆಲಸ ಇಂಥ ಕೂತ್ಕೊಂಡು ಎಲ್ಲ ಮಾತಾಡ್ತಾರಲ್ಲ. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು? ಡೌಟೇ ಇಲ್ಲ. ಈಗ ದರ್ಶನ್ ಸರ್ ಅಂತ ಬಂದಾಗ ಹೊಸಬ್ರಿಗೆ ಸಪೋರ್ಟ್ ಮಾಡಿದ ರೀತಿ ಬೇರೆ ರೀತಿಯಾಗಿತ್ತು. ಬಂದು ಎಲ್ಲಾರು, ಫಾರ್ ಎಕ್ಸಾಂಪಲ್ ಸ್ಟೇಜ್ ಮೇಲೆ ಹೋಗಿದ್ದಾರೆ ಅಂತ ಅಂದ್ರೆ ತನ್ನವರು ಅಂತ ಎಲ್ಲಾರನ್ನೂ ಕರ್ಕೊಂಡ್ಬಿಟ್ಟು ಎಲ್ಲ ನಮ್ಮ ಹುಡುಗರು, ನಮ್ಮ ಹೀರೋಗಳು ಅಂದ್ಬಿಟ್ಟು ಇಂಟರ್ವ್ಯೂಸ್ ಮಾಡಿಸಿ ಅವ್ರ ಸಿನಿಮಾಗಳಿಗೆಲ್ಲ ಸಪೋರ್ಟ್ ಮಾಡಿದಂತ ವ್ಯಕ್ತಿಗಳು. ಸೊ ನೆಕ್ಸ್ಟ್ ಹೋಗ್ತಿದ್ದಂಗೆ ಇಲ್ಲ ಅಂತ ಬಂದಾಗ ಸೊ ಎಷ್ಟೋ ಜನ ಮೀಟ್ ಮಾಡಕ್ ಹೋಗಿದೀವಿ, ನಮಗೆ ಆಪರ್ಚುನಿಟಿ ಸಿಕ್ಕಿಲ್ಲ, ಕೆಲವೊಂದು ಅದು ಏನು ಬೇಡ ಸರ್. ಇಷ್ಟು ದಿನ ಇತ್ತಲ್ಲ ಸರ್, ಮೀಟ್ ಮಾಡಕ್ ಅವಕಾಶ ಇಲ್ವಾ ಸರ್ ಅವ್ರಿಗೆ? ಯಾಕೆ 21ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ, 23ನೇ ತಾರೀಕನ ಸಿನಿಮಾ ರಿಲೀಸ್ ಆಗುತ್ತೆ, 21ನೇ ತಾರೀಕು ಏನಕ್ಕೋಬೇಕು ಜೈಲಿಗೆ ನೋಡೋಕ್ಕೆ? ಯಾಕೆ ಅಷ್ಟು ವರ್ಷ ಗ್ಯಾಪ್ ಇರಲಿಲ್ಲ ನೋಡೋಕ್ಕೆ? RR ನಗರ್ ಮನೆ ಅಡ್ರೆಸ್ ಗೊತ್ತಿರಲಿಲ್ವಾ? JC ಹತ್ರ ಹೋಗಿಲ್ವಾ? ಅಧಿಕಾರ ಆಯ್ತು ಎಲ್ಲ ಆಯ್ತು, ಭೇಟಿ ಮಾಡೋಕ್ಕಾಗಲಿಲ್ವಾ? ಚೆನ್ನಾಗಿರ್ಲಿ, ಸಂತೋಷವಾಗಿರ್ಲಿ ಅಂತ ಎಷ್ಟು ಆಸೆ ಪಟ್ಟೆ. ಆದರೆ ನೀವು ಒಂದ್ಸಲಿ ಯಾರು ನನ್ನ ಜೈಲಲ್ಲಿ ನೋಡಕ್ ಬಂದ್ರ? ನಾನು ನಿಮ್ಮ ಮೇಲಿಟ್ರ ಪ್ರೀತಿಗೆ ನೀವು ಬೆಲೆನೇ ಕೊಡ್ಲಿಲ್ಲ. ಸಿನಿಮಾ ಪ್ರಮೋಷನ್ಗೆ ಇದಕ್ಕೆ ಅಂತ ಅಣ್ಣ ಬಾಸು ಅನ್ಕೊಂಡ್ ಬಂದ್ಬಿಟ್ಟು ಈಗ ಬಂದ್ಬಿಟ್ಟು ನನ್ನ ಮಕ್ಳು ಕೂತ್ಕೊಂಡು ಮೀಡಿಯಾ ಮುಂದೆ ಡೈಲಾಗ್ ಹೊಡಿತಾರೆ. ಕಾನೂನು ಕಟ್ಲೆ ಅದ್ರ ಮಧ್ಯದಲ್ಲಿ ಬಿಡಲ್ಲ. ಅವೆಲ್ಲ ಡ್ರಾಮಾ ಸರ್. ಮಾಡಬೇಕು ಅಂತ ಎಂತವನೇನು ಮಾಡೇ ಮಾಡ್ತಾನೆ. ಈಗ ನಮಗೂ ಮಾಡೋರು, ಪೊಲೀಸರು ಕರ್ಕೊಂಡವ್ರು, ಎಲ್ಲ ಮಾಡೋರು ಭಯ ಬಿದ್ವಾ? ತಪ್ಪೇನು ಮಾಡಿವ ನಾನು? ಒಳ್ಳೆ ವ್ಯಕ್ತಿಗೆ ಒಳ್ಳೆ ಥರ ನಿಂತಿದ್ವಿ, ಏನು ತಪ್ಪು? ತಪ್ಪೇನಿಲ್ಲ ಸರ್ ಅದು. ನಮ್ಗೆ ಅಯ್ಯಪ್ಪ ಕಷ್ಟಲ್ಲಿ ಏನಿದ್ನೋ ಅಯ್ಯಪ್ಪ ನಮ್ಗೆ ನಾವು ಅಂತ ಬಂದಾಗ ನಿಂತ್ಕೊಂಡು ಮಾಡಲಿಲ್ವಾ? ಮಾಡಿರಿ ಅಂತ ಟೈಮ್ ಬಂದಾಗ ಏನು ತಪ್ಪು? ಅದಕ್ಕೆ ಸುಮ್ಮನೆ ರೀಸನ್ಗಳು ಹುಡುಕ್ತಾರೆ ಸರ್, 1000 ಹುಡುಕ್ಬೋದು.
ಮಾಡಬೇಕು ಅನ್ನೋದು ಇದು ಮನಸ್ಸಿರಬೇಕು. ಅದು ಮಾಡಬೇಕು ಅಂತ ಇದ್ರೆ ಮಾಡ್ತಾರೆ ಅಷ್ಟೇ. ಅದೇ ಹೇಳೋಣಲ್ಲ, ಗಂಡಸು ಅಂತ ಊಟ ಭಗವಂತ ಕೆಲವು ಕಿತ್ಕೊಂಡ್ಬಿಟ್ಟಿರ್ತಾನಂತೆ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು ಅಂತಂದ್ರೆ ಇವಾಗ ಬ್ಯಾಟ್ರಿ ಇದೆ, ಮೀಟರ್ ಇಲ್ಲ. ಇಂಥ ಟೈಮಲ್ಲೂ ಕೂಡ ನಾನು ಅವ್ರ ಜೊತೆ ಇರಬೇಕು, ಅವ್ರೊಟ್ಟಿಗೆ ನಿಂತ್ಕೋಬೇಕು ಅಂತ ಅನ್ಸಿದ ಕ್ಷಣ ಯಾವ್ದು, ಯಾವ ವರ್ಷದಲ್ಲಿ ಅನ್ನಿಸ್ತು? ಅದೇ ಟೈಮಲ್ಲಿ ಅನ್ನಿಸ್ತಾ ಇಲ್ಲ ಅದಕ್ಕೂ ಮುಂಚೆ ಇತ್ತ ಸರ್? ಇಲ್ಲ, ಅವಾಗಿಂದನೂ ನಾವು ಅವ್ರಿಗೆ ಅಣ್ಣನ ಅಷ್ಟೇ ಬೆಲೆ ಕೊಡ್ತಾ ಇದ್ವಿ, ಅಷ್ಟೇ ಇದು ಮಾಡ್ತಾ ಇದ್ವಿ ಸರ್. ನಾನು ಅದನ್ನ ಹೇಳಿದ್ನಲ್ಲ, ಇವಾಗ ನಮ್ಮದು ಯಾವುದೋ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಯಾರದೇ ಆಗಲಿ ಹೋಗ್ತೀರೋ ಆ ವ್ಯಕ್ತಿದು ಏನು ಕಷ್ಟ ಇರ್ತಿತ್ತೋ ಗೊತ್ತಿಲ್ಲ, ಎಲ್ಲರಿಗೂ ಬರೋರಲ್ವ ಪಾಪ. ಇವಾಗ ನಮ್ಮದು ಇವಾಗ ಅವ್ರದ್ದು ಅಂತ ಬಂದಾಗ ನಾನು ನಿಂತ್ಕೊಬೇಕು. ಅವಾಗ ನಮ್ಗೇನು ಕೇಳಿದ್ರೆ ನಮ್ಮದು ಏನಾದರೂ ಇರಲಿ, ಸೆಕೆಂಡ್ರಿ ಅದು. ಫಸ್ಟ್ ಅಯ್ಯಪ್ಪನ ಕಷ್ಟ ಅಂದ್ರೆ ಹೋಗಿ ನಿಂತ್ಕೊಬೇಕಲ್ಲ. ಅದು ಬಿಟ್ಟು ಏನಕ್ಕೆ ಮಾತಾಡ್ತೀರಾ ಕುತ್ಕೊಂಡು? ಕೈಯಲ್ಲಾದ್ರೆ ಬಂದು ಮಾಡಬೇಕು. ಇಲ್ವಾ ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಒಳ್ಳೆ ಹುಚ್ಚುಚ್ಚಿನ ಮಕ್ಳು ಥರ ಮಾತಾಡ್ಕೊಂಡು ಯಾರೋ ಒಂದು ಹುಡುಗಿ ಕೂತಾಯಿದ್ದು ಪಕ್ಕದಲ್ಲಿ ಅಂದ್ಬಿಟ್ಟು ಅವ್ನ ಮುಂದೆ ನಾನು ಹೀರೋ ಅಂತ ತೋರಿಸ್ಕೊಳ್ಳೋದಲ್ಲ. ಬಂದು ಮಾಡಬೇಕು, ಬಂದು ಮಾಡಿ ತೋರಿಸ್ರೆ ಅವ್ನು ನಿಜವಾದ ಗಂಡಸು ಅಂತಾರೆ. ಸುಮ್ಮನೆ ಎಲ್ಲೋ ಕೂತ್ಕೊಂಡ್ಬಿಟ್ಟು ನಾನು ಹೇಳಿದೆ, ಅದು ಒಂದು ರೀಸೆಂಟಾಗಿ ಇದೆಲ್ಲ ಒಂದು ಹೇಳಿದೆ, ಅಲ್ಲಿ ಗಂಟ ಬಂದು ವಿಚಾರಿಸೋಕ್ಕಾಗಲಿಲ್ಲ ಪಾಪ, ಹೆಂಗಿದ್ದೀರಣ್ಣ ಏನಣ್ಣ ಎತ್ತಲ್ಲ ಅಂತ. ಬಂದಿದ್ದು ಮಾರನೇ ದಿವಸಕ್ಕೆ ಪಾತ್ರೆ ಗಟ್ಟಲೆ ಬಿರಿಯಾನಿ ಕಳ್ಸೋ ನನ್ನ ಮಕ್ಳಿವರು. ಇವ್ರು ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ. ಏನು ಮಾಡ್ತೀವಿ, ಪ್ರಪಂಚನೇ ಅಷ್ಟೇ ಸರ್, ಏನು ಮಾಡೋಕ್ಕಲ್ಲ. ಇದು ರಹಸ್ಯ. ಸರ್ ಕೇಳಿದ್ರೆ ಪ್ರೀತಿ ಅಂತಾರೆ ಸರ್. ಅಯ್ಯೋ, ಈ ನನ್ನ ಮಕ್ಕಳು ಕಿತ್ತೋಗಿರೋ ನನ್ನ ಮಕ್ಕಳನ್ನ ಬೆಂಕಿ ಹಾಕಿ ಸುಡ. ಬಣ್ಣದ ಬದುಕು, ಬಣ್ಣನ ಬದುಕುವಾಗ ನೋಡ್ತಾರೆ, ಬಣ್ಣನೇ ಜೀವನ ಮಾಡ್ಕೊಂಡು ಬದುಕ್ತಾರೆ ಕೆಲವೊಂದು ಮಕ್ಳು. ಏನು ಮಾಡೋದು? ಆದ್ರೆ ಇನ್ನೊಂದು ಕ್ವಶನ್ ಆಡ್ ಮಾಡ್ತೀನಿ ಸರ್. ಅವರೊಟ್ಟಿಗೆ ಇದ್ದಂತ ಒಂದಷ್ಟು ವ್ಯಕ್ತಿಗಳೆಲ್ಲ ಏನಿದ್ದಾರೆ, ಇನ್ನ ಯಂಗ್ಸ್ಟರ್ಸ್ಗಳು ಬಿಟ್ಟು ಆ ಒಂದು ಅವ್ರು ಬಂದಂತ ಟೈಮಲ್ಲೇ ಬಂದಂತ ಒಂದಷ್ಟು ಹೀರೋಗಳೆಲ್ಲ ಇತ್ತು. ಸೊ ಬರ್ತಾ ಬರ್ತಾ ಸ್ವಲ್ಪ ನಮ್ಮನ್ನೆಲ್ಲ ದೂರ ಮಾಡ್ಕೊಂಡ್ರು, ಬಿಕಾಸ್ ಅವರ ಫ್ರೆಂಡ್ ಸರ್ಕಲ್ ಚೇಂಜ್ ಆಗ್ತಾ ಹೋಯ್ತು. ಆ ಒಂದು ಕಾರಣಕ್ಕೆ ನಾವು ಹಳುಬ್ರು ತುಂಬಾ ವರ್ಷದಿಂದ ಇದ್ದಂತ ಸ್ನೇಹಿತರನ್ನೆಲ್ಲ ಸ್ವಲ್ಪ ದೂರ ಮಾಡ್ಕೊಳಕ್ ಹೋದ್ರು. ಆಮೇಲೆ ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಆಯ್ತು ಅನ್ನೋ ಒಂದು ಅನ್ಕೊಂಡು ಸರ್, ಈಗ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್, ಮಾತಾಡೋದು ತಪ್ಪಾಗುತ್ತೆ. ಈಗ ಅವ್ರ ಕಡೆಯಿಂದ ಒಂದು ಪಾಯಿಂಟ್ ಆಫ್ ವ್ಯೂ ನೀವು ಕೇಳಿದಿರ, ಈ ಕಡೆಯಿಂದ ಒಂದು ಪಾಯಿಂಟ್ ಆಫ್ ವ್ಯೂ ಕೇಳಿ. ಒಂದೇ ಪಾಯಿಂಟ್ ಆಫ್ ವ್ಯೂ ಕೇಳ್ಬಿಟ್ಟು ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಈ ಕಡೆಯಿಂದ ನಾವು ಕೇಳಬೇಕಾಗತ್ತಲ್ವಾ? ಈ ಪಾಯಿಂಟಿಂದನೇ ಕೇಳಿದಾಗೆ ಗೊತ್ತಾಗ ಕನ್ಕ್ಲೂಷನ್ ಬರೋಕ್ಕೆ ಸಾಧ್ಯ. ಒಂದೇ ಕಡೆಯಿಂದ ಮಾಡ್ಬಿಟ್ಟು ಈಗ ಅವರೇ ತಪ್ಪು ಮಾಡಿರ್ತಾರೆ, ನಾವು ತಪ್ಪು ಮಾಡ್ಬಿಡೋ ಇಲ್ಲ ಇವ್ರು ಹಿಂಗೆ ಅದು ಆಬ್ವಿಯಸ್ ನಡೆಯೋದೇ ಹಂಗಲ್ವ. ಸೊ ಎರಡು ಕಡೆಯಿಂದ ಕೇಳಿ ಕನ್ಕ್ಲೂಷನ್ ಬರೋದು. ಬಟ್ ನನ್ಗೆ ಅದ್ರ ಬಗ್ಗೆ ಕಮೆಂಟ್ ಮಾಡೋಕೆ ನಾನು ಇಲ್ಲ. ನಾನು ನೋಡಿ ಮಟ್ಟಾಗಿನ ಸರ್, ನಾನು ಅಣ್ಣನ ಜೊತೆ ಯಾವಾಗಿಂದ ಇದ್ದೀನಿ ಇಲ್ಲಿವರೆಗೂ ಯಾವತ್ತೂ ಆ ಮನುಷ್ಯ ಒಬ್ರನ್ನ ಇಷ್ಟಪಡ್ತಾರೆ ಅಂದಮೇಲೆ ಅವ್ರು ಹೆಂಗಿರ್ತಾರೆ ಹಂಗೇ ಇರ್ತಾರೆ ಹೊರತು ಯಾವತ್ತೂ ಚೇಂಜ್ ಆಗಲ್ಲ. ನಿಮ್ಮದ ಮೇಲೆ ಡಿಪೆಂಡು, ನೀವು ಯಾವ ಥರ ವ್ಯಕ್ತಿ ಹತ್ರ ಇರ್ತೀರೋ ಆ ವ್ಯಕ್ತಿ ನಿಮ್ಗೆ ಹಂಗೆ ಇರ್ತಾರೆ. ನೀವೇನಾದರೂ ಒಂಚೂರು ಸದರ ಕ್ಲೋಸ್ ಆದ್ವಿ ಅಂದ್ಬಿಟ್ಟು ನೀವು ಅತಿ ಮಾಡೋಕ್ಕೆ ಹೋದರೆ ಆಬ್ವಿಯಸ್ಲಿ ಯಾರಿಗೆ ಅರ್ಥ ಆಗುತ್ತೆ ಸರ್, ಈಸ್ ಅ ಸೂಪರ್ ಸ್ಟಾರ್, ಅವರ ಸ್ಥಾನ ಇದೆ, ಅವ್ರು ಏನು ಬೇಕಾದ್ರೂ ಮಾಡೋದು. ಬಟ್ ಸ್ಟಿಲ್ ನಾವು ಅದನ್ನು ಗೌರವ ಇದು ಕಾಪಾಡ್ಕೊಳ್ಬೇಕು ಅಷ್ಟೇ. ನಮ್ಗೆ ಒಂದು ಸ್ಥಾನ ಕೊಟ್ಟರೆ ಕಾಪಾಡ್ಕೊಳ್ಬೇಕು. ಅದು ಬಿಟ್ಬಿಟ್ಟು ಇಲ್ಲಿದ್ದರೆಲ್ಲ ಮಾಡ್ಕೊಂಡು ಶೋಗಿರು ಮಾಡ್ಕೊಂಡು ಯಾರು ಸಿಗ್ತಾರೆ? ನಮ್ಮ ಹತ್ರ ಇದುವರೆಗೆ ಪಾಪ ಯಾವತ್ತೂ ಆ ಥರ ನೋಡಿಲ್ಲ ಸರ್. ನನ್ನ ಕರೆ ವೈಟ್ ಶೀಟ್ ಇದ್ದಂಗೆ ದರ್ಶನ್, ಅವನ್ನ ಕೆಟ್ಟದಾಗಾದ್ರೂ ಬಳಸ್ಕೊಬೋದು, ಒಳ್ಳೇದಕ್ಕಾದ್ರೂ ಬಳಸ್ಕೊಬೋದು. ಬಟ್ ಸುಮಾರು ಜನ ಕೆಟ್ಟದಾಗೆ ಬಳಸ್ಕೊಂಡ್ರು, ತುಂಬಾ ಹೆಲ್ಪ್ ಮಾಡಿಸ್ಕೊಂಡು ಕೆಲಸ ಮಾಡಿಸ್ಕೊಂಡು ಇದಾಗಿ ಬಳಸ್ಕೊಂಡ್ರು. ಬಟ್ ಎಲ್ರಿಗೂ ಒಂದೇ ರೀತಿಲೇ ನೋಡ್ತಾನೆ, ಎಲ್ರಿಗೂ ಒಳ್ಳೇದೇ ಬಯಸ್ತಾನೆ. ಸೊ ಅವ್ನ ದೇವ್ರು ಚೆನ್ನಾಗಿಕ್ಕಿರ್ಲಿ.